ನಾಳೆ ಕಾರ್ಯಕ್ರಮ ಮಾಡ್ತಾರೆ. ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ತಾವು ಬರ್ತೀರಿ ಸರ್? ನೀವು ಬಂದೇ ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಏನು ಅರೆಸ್ಟ್ ಮಾಡ್ತಾರೆ, ಮಾಡಲಿ ಸರ್. ಒಂದು ಕಡೆ ಈ ಶಿವಾಜಿ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ಹೊರಡಬೇಕಾದ್ರೆ ಆ್ಯಕ್ಚುಲಿ ಬಿದ್ದಂಥ ಕಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ SP ಅವ್ರಿಗೆ ಬಿದ್ದಾರೆ ಮತ್ತು ಒಂದು ಚಪ್ಪಲಿ ಹೆಸರು ಆಗಿದೆ. ಆವಾಗಲೇ ಅಲ್ಲಿ ಅವರನ್ನು ತಗೊಂಡು ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅನ್ನುವಂಥದ್ದು ನಮ್ಮ ಕಡೆಯಿಂದ ಬಂದು ಕಲ್ಲು ತಗಲೇ ಇಲ್ಲ ಅಂತ ಅನ್ನುವಂಥದ್ದು ನಾವು ಮಾಡೇ ಇಲ್ಲ ಅಂತ ನೋಡಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ಹೋಗ್ತಾ ಇದೆ. ಆ ಮಸೀದಿ ಒಳಗೆ ಅವರು ಸೇರಿದ್ದು ಯಾಕೆ, ಸೇರ್ತಾ ಇರೋದು ಯಾಕೆ? ಏನೋ ಹಬ್ಬ ಇದೆ, ಹೋಗಿ ಬೇರೆ ಮಸೀದಿಗಳು ಬೇಕಾದಷ್ಟು ಕಟ್ಟಿದ್ದಾರಲ್ಲ, ಅಲ್ಲಿ ಮಸೀದಿ ಹೋಗ್ಬೇಕು. ಇಲ್ಲಿ ಮೆರವಣಿಗೆ ಇದೆ ಅಂತನ್ನುವಂಥದ್ದು ಗೊತ್ತಿದ್ದಂಥ ಸಮಯದಲ್ಲಿ ಅವರು ಪೂರ್ವ ಯೋಜಿತ, ಇದು ಪ್ರೀ ಪ್ಲ್ಯಾನ್ಡ್ ವ್ಯವಸ್ಥಿತವಾದಂಥ ಸಂಚಿದೆ ಇದು. ಇನ್ನು ಎರಡೇ ಕಲ್ಲು ಇಲ್ಲ, ಅಲ್ಲಿ ಯಾವುದೋ ಒಂದು ಚಪ್ಪಲಿ ಇದಕ್ಕಿಟ್ಟಿದ್ರು. ಎರಡು ಕಲ್ಲೋ ಒಂದು ಕಲ್ಲೋ, ಒಂದು ಸಣ್ಣ ಕಲ್ಲೋ ದೊಡ್ಡ ಕಲ್ಲೋ, ಕಲ್ಲೇನ ಚಪ್ಪಲಿ ಎಸೆದಿದ್ದಾರೆ. ಮತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ರಕ್ಷಕರ ಮೇಲೆ ಇವತ್ತು ಕಲ್ಲು ಎಸೆದ ಅಂದರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿತ್ತು ಅಂತನ್ನುವಂಥದ್ದು 100% ಸತ್ಯ. ನಮ್ಮ ಹಿಂದೂ ಸಮಾಜ ಕೂಡ ಅಷ್ಟೇ, ಬರೀ ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ಮೇಲೆ ನುಗ್ಗಬೇಕ್ರಿ. ಯಾರ ಮೇಲೆ ಕಲ್ಲಿಸಿದ್ದಾರೆ, ಯಾಕೆ ಎಸೆದಿದ್ದಾರೆ? ಸೊಕ್ಕ ಈ ದೇಶದ ಅನ್ನ ತಿಂದು, ಈ ದೇಶದ ಮಹಾಪುರುಷರ ಮೇಲೆ, ಈ ದೇಶದ ದೇವತೆಗಳ ಮೇಲೆ ಕಲ್ಲಿಸಿದರೆ ಏನಾಗಿದೆ? ನಿಮಗೆ ಗೌರವ ಕೊಡುವಂತಹದ್ದು ಕಲಿಬೇಕು ನೀವಾಗಿದೆ. ಇಲ್ಲಾದರೆ ಇನ್ನು ಮುಂದಿನ ದಿನಗಳು ಹೊಕ್ಕು ಹೊಡಿತೀವಿ. ಮಸೀದಿ ಇರಲಿ, ಮನೆ ಇರಲಿ, ದರ್ಗಾ ಇರಲಿ, ಯಾಕೆ ಏನಾಗಿದೆ? ಎಂದಾದರೂ ನಿಮ್ಮ ಮೆರವಣಿಗೆ ಮೇಲೆ ಕಲ್ಲಿಸ್ತಿದ್ದೀವಾ? ನಿಮ್ಮ ಮೆರವಣಿಗೆ ತೊಂದರೆ ಕೊಟ್ಟಿದ್ದೀವಾ? ಯಾಕೆ ಮೇಲಿನ ಮೇಲೆ ಕೆಣಕ್ತಾ ಇದ್ರಿ? ಸೊ ಇದು ನಡೆಯೋದಿಲ್ಲ ಅಂತ, ಈ ಆಟ ನಡೆಯೋದಿಲ್ಲ. ಇನ್ನು ಮುಂದೆ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇದಕ್ಕೆ ಉತ್ತರ ಕೊಡುವಂಥದ್ದು ನಾವು ಸಿದ್ಧ ಆಗಿದ್ದೀವಿ, ಹಿಂದೂ ಸಮಾಜ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಈಗ ಅದು ಪಂಕ ಮಸೀದಿ ಅನ್ನೋದು ಮೊದಲೇ ಸೂಕ್ಷ್ಮವಾದಂಥ ಸ್ಥಳ. ಈ ಮೆರವಣಿಗೆ ಒಂದು ಕಡೆ ಬರ್ತಾ ಇದೆ ಅಂದರೆ ಅಲ್ಲಿ ಮಸೀದಿ ಒಳಗಿರುವಂಥ